ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ಸೊ ಫ್ಲೇವರ್ಫುಲ್ ಆಗಿರೋಂಥ ಒಂದು ಟೀ ಕುಡಿಯೋಣ, ಹೇಗೆ ಮಾಡೋದು ಅಂತ ನೋಡೋಣ. ಫ್ಲೇವರ್ ಆಗಿರೋಂಥ ಟೀಯಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ತುಂಬ ವೆರೈಟಿ ಇರುತ್ತೆ. ಸೊ ನಾವಿಲ್ಲಿ ಕ್ಯಾರಮೆಲ್ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ನಾನು ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಸ್ವಲ್ಪ ಕ್ಯಾರಮೆಲೈಸ್ ಆಗೋವರೆಗೆ ಬಿಡಬೇಕು. ಕ್ಯಾರಮೆಲೈಸ್ ಅಂತ ಹೇಳಿರೋದಕ್ಕೆ ನೀರು ಆ್ಯಡ್ ಮಾಡೋ ಹಾಗಿಲ್ಲ, ಬರೀ ಸಕ್ಕರೆನೇ ಕರಗಿ ಬಿಸಿಯಲ್ಲಿ, ಇಲ್ಲಾಂದರೆ ನಾವು ಟೀ ಮಾಡ್ಕೊಳ್ಳೋ ಪಾತ್ರೆಯಲ್ಲಿ ಮಾಡ್ಬೋದು, ಬಟ್ ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಣಲೆ ತೊಗೊಂಡಿದ್ದೀನಿ. ನೋಡಿ ಈ ಥರ ಆಗುತ್ತೆ, ಒಂದು ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ, ಅದು ಮೆಲ್ಟ್ ಆಗಿ ಸಕ್ಕರೆ ಕರಗಿ. ಅದಕ್ಕೆ ಒಂದು ಸ್ವಲ್ಪ ಜಜ್ಜಿರುವಂಥ ಏಲಕ್ಕಿ ಕಂಪ್ಲೀಟಾಗಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಈಗ ಹಾಲು ಒಂದು ಸ್ವಲ್ಪ ಹಾಕ್ಕೋಬೇಕು, ತುಂಬ ಅಲ್ಲ. ಬಟ್ ಇದೊಂದು ಸತಿ ಗಟ್ಟಿ ಆಗುತ್ತೆ ಸಕ್ಕರೆ, ಬಟ್ ಅದು ಹಾಗೆ ಬಿಸಿ ಆಗ್ತಾ ಆಗ್ತಾ ಕುದೀತಾ ನೀರಾಗುತ್ತೆ ಮತ್ತೆ. ಓಕೆನಾ? ಹಾಗೆ ಇವಾಗ ನಾವು ಇದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳಿದರೆ, ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಟೀ ಪೌಡಿನ ಹಾಕ್ಕೊಳ್ಬೇಕು. ಟೀ ಪುಡಿನ ಹಾಕ್ಕೊಂಡು ಅದ್ರ ಜೊತೆ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಕ್ಯಾರಮೆಲೈಸ್ ಆಗಿರೋಂತಹ ಸಕ್ಕರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಸತಿ ಹಾಲು ಹಾಕಬೇಕಾದ್ರೆ. ಸೊ ಹಾಗಾಗಿ ನಾವು ಅದನ್ನು ಸ್ಪೂನಲ್ಲಿ ಒಂದು ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಂಪ್ಲೀಟ್ 1 ಕಪ್ ಅಥವಾ 2 ಕಪ್ ಟೀಗೆ ಎಷ್ಟು ಬೇಕು ಹಾಲು ಅದನ್ನು ಹಾಕ್ಕೊಳ್ಬೇಕು. ನಾವು ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಹಾಲು ಕುದಿದು ಸಕ್ಕರೆ ಮತ್ತು ಕ್ಯಾರಮೆಲ್ ಏನು ಪ್ರಿಪೇರ್ ಮಾಡಿದ್ದೀವಿ ಎಲ್ಲ, ಏಲಕ್ಕಿಯ ಘಮ ಎಲ್ಲ ಬಿಟ್ಟ ಮೇಲೆ ಸೋಸ್ಕೋಬೇಕು. ಅದಾದಮೇಲೆ ಸೋಸ್ಕೊಂಡು ನಾವು ಒಂದು ಕಪ್ಪಿಗೆ ಸರ್ವ್ ಮಾಡಿದರೆ ಕ್ಯಾರಮೆಲ್ ಟೀ ರೆಡಿ ಆಗುತ್ತೆ. ರಸ್ಕ್ ಜೊತೆ ಸರ್ವ್ ಮಾಡ್ಬೋದು, ಬೆಳಗ್ಗೆನ ಟ್ರೈ ಮಾಡ್ಬೋದು. ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಈ ಟೀನ, ಫ್ಲೇವರ್ಫುಲ್ ಟೀನ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.